ಭಗವಾನ್ ವಿಷ್ಣುವನ್ನು ಕೇಳುತ್ತಾರೆ. ಆದರೆ ಭಗವಾನ್ ವಿಷ್ಣು ನಗುತ್ತಾ ಅದೃಶ್ಯನಾಗಿ ಬಿಡುತ್ತಾನೆ. ಆದ್ದರಿಂದ ಭಗವಾನ್ ಶಿವನು ಈತ ಎಲ್ಲಿಗೆ ಹೋದರು ಎಂದು ಆ ಕಡೆ ಈ ಕಡೆ ನೋಡುತ್ತಿರುವಾಗಲೇ ದೂರದ ಉದ್ಯಾನವನದಲ್ಲಿ ಬೆರಗು ಗಳಿಸುವ ಸೌಂದರ್ಯದೊಂದಿಗೆ ಮೋಹಿನಿ ಕಾಣಿಸಿಕೊಳ್ಳುತ್ತಾಳೆ. ಅವಳನ್ನು ನೋಡಿದ ತಕ್ಷಣ ಭಗವಾನ್ ಶಿವನು ಮೈ ಮರೆತು ಅಲ್ಲೇ ನಿಂತು ಬಿಡುತ್ತಾನೆ. ಆದರೆ ಭಗವಾನ್ ಶಿವನು ಹೀಗೆ ಆಕರ್ಷಿತನಾಗೋಕೆ ಒಂದು ಕಾರಣ ಇತ್ತು. ಅಲ್ಲಿ ಎದುರಿಗೆ ನಿಂತಿದ್ದವಳು ಸಾಮಾನ್ಯ ಮೋಹಿನಿ ಅಲ್ಲ. ಪಾರ್ವತಿ ದೇವಿಯ ಅನುಗ್ರಹದೊಂದಿಗೆ ವಿಷ್ಣು ತಾಳಿದ ಶಿವಮೋಹಿನಿ ಅವತಾರವದು. ಅದಕ್ಕೆ ಭಗವಾನ್ ಶಿವನು ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ. ಅವಳ ಕಡೆಗೆ ನಡೆಯೋಕೆ ಶುರು ಮಾಡುತ್ತಾನೆ. ಆಗ ಮೋಹಿನಿ ನಗುತ್ತಾ ಭಗವಾನ್ ಶಿವನನ್ನು ತನ್ನ ಹಿಂದೆಯೇ ಬರೋ ಹಾಗೆ ಮಾಡಿಕೊಂಡು ಸ್ವಲ್ಪ ದೂರ ಕರೆದುಕೊಂಡು ಹೋಗುತ್ತಾಳೆ. ಹಾಗೆ ಅವರಿಬ್ಬರು ಏಕಾಂತಕ್ಕೆ ಹೋದಾಗ ಭಗವಾನ್ ಶಿವನು ಮೋಹಿನಿಯನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಶಿವನ ತೇಜಸ್ಸು ಹೊರಗೆ ಬರುತ್ತೆ. ಇದೆಲ್ಲವನ್ನು ಪಕ್ಕದಲ್ಲಿ ಇದ್ದು ನೋಡುತ್ತಿದ್ದ ಪಾರ್ವತಿ ದೇವಿ ದೇವತೆಗಳಿಗೆ ಕೊಟ್ಟ ಮಾತು ನೆರವೇರಿತು, ಸಮಯ ಬಂತು ಅಂತ ಮನಸ್ಸಿನಲ್ಲೇ ಸಂತೋಷಪಟ್ಟು ಮುಗುಳಗುತ್ತಾಳೆ. ಆ ಗಳಿಗೆಯಲ್ಲೇ ಶಿವನ ಆ ತೇಜಸ್ಸಿನಿಂದ ಸಾಕ್ಷಾತ್ ಹರಿಹರ ಸುತನೇ ಶಾಸ್ತ್ರನಾಗಿ ಹುಟ್ಟುತ್ತಾನೆ. ನಿಮಗೆ ಮೊದಲೇ ಹೇಳಿದೆ ಅಲ್ಲವೇ, ಶಾಸ್ತ್ರ ಅನ್ನೋದು ನಮ್ಮ ಅಯ್ಯಪ್ಪ ಸ್ವಾಮಿಯ ನಿಜವಾದ ಹೆಸರು. ಹೀಗೆ ಹುಟ್ಟಿದ ಶಾಸ್ತ್ರ ತನ್ನ ಅಣ್ಣಂದಿರಾದ ಗಣೇಶ ಮತ್ತು ಸುಬ್ರಹ್ಮಣ್ಯರ ಜೊತೆ ಆಟ ಆಡಿಕೊಂಡು ತನ್ನ ಬಾಲ್ಯವನ್ನು ಕಳೆಯುತ್ತಾ ಕಾಲಕ್ರಮೇಣ ಅತ್ಯಂತ ಶಕ್ತಿಶಾಲಿಯಾಗಿ ಬದಲಾಗುತ್ತಾನೆ. ಇನ್ನು ವಿಷಯಕ್ಕೆ ಬಂದರೆ ಶಾಸ್ತ್ರ ಹುಟ್ಟಿದ್ದೇ ಮಹಿಷಿಯನ್ನು ಕೊಲ್ಲುವುದಕ್ಕೆ. ಆದರೆ ಮಹಿಷಿ ಕೂಡ ತಮ್ಮಿಯನಲ್ಲ, ತನ್ನ ಸಾವು ಕೇವಲ ಭೂಮಿಯ ಮೇಲೆ ಮಾತ್ರ ಆಗಬೇಕು ಎಂದು ವರ ಪಡೆದುಕೊಂಡಿದ್ದಳು. ಅದಕ್ಕೆ ಅಪ್ಪಿತಪ್ಪಿಯೂ ಭೂಮಿಗೆ ಬರುತ್ತಿರಲಿಲ್ಲ. ಅದಕ್ಕಾಗಿಯೇ ಆಕೆಯನ್ನು ಭೂಮಿಗೆ ಬರಮಾಡಿಕೊಳ್ಳಲು ಸಾಕ್ಷಾತ್ ತ್ರಿಮೂರ್ತಿಗಳ ಅಂಶದಿಂದ ಹುಟ್ಟಿದ ದತ್ತಾತ್ರೇಯ ಸ್ವಾಮಿಯೇ ರಂಗಕ್ಕೆ ಇಳಿಯುತ್ತಾರೆ. ನಿನಗೆ ನೆನಪಿದೆ ಅಲ್ಲವೇ, ಒಂದೊಂದು ಕಾಲದಲ್ಲಿ ದತ್ತಾತ್ರೇಯ ಸ್ವಾಮಿ ಮತ್ತು ಲೀಲಾದೇವಿ ದಂಪತಿಗಳಿದ್ದಾಗ ಸ್ವಾಮಿಯ ಶಾಪದಿಂದಲೇ ಲೀಲಾದೇವಿ ಮಹಿಷಿಯಾಗಿ ಬದಲಾಗಿದ್ದಳು. ಆಗ ಲೀಲಾದೇವಿ ಕೂಡ ಸುಮ್ಮನಿರದೆ ಮುಂದೊಂದು ದಿನ ನೀವು ಕೂಡ ಮಹಿಷನಾಗಿ ಹುಟ್ಟಿ ವ್ಯಾಮೋಹದಿಂದ ನನ್ನನ್ನು ಹುಡುಕಿಕೊಂಡು ಬರುತ್ತೀರಿ ಎಂದು ಪ್ರತಿಶಾಪ ನೀಡಿದ್ದಳು. ಈಗ ಆ ಶಾಪವನ್ನೇ ಉಪಯೋಗಿಸಿಕೊಂಡು ದತ್ತಾತ್ರೇಯ ಸ್ವಾಮಿ ಒಂದು ಸುಂದರವಾದ ಮಹಿಷನಾಗಿ ಬದಲಾಗಿ ಮಹಿಷಿ ಹತ್ತಿರ ಹೋಗಿ ಅವಳನ್ನು ನೋಡಿ ಮೆಲ್ಲಗೆ ನಗುತ್ತಾರೆ. ಮಹಿಷ ರೂಪದಲ್ಲಿದ್ದ ದತ್ತಾತ್ರೇಯ ಸ್ವಾಮಿಯನ್ನು ನೋಡಿದ ತಕ್ಷಣ ಮಹಿಷಿ ಆಕರ್ಷಿತಳಾದಳು. ಆ ವ್ಯಾಮೋಹದಲ್ಲಿ ಅವಳು ಎಷ್ಟರ ಮಟ್ಟಿಗೆ ಮೈಮರೆತಳು ಎಂದರೆ ಅವರ ಹಿಂದೆಯೇ ಬರುತ್ತಾ ತಾನು ಭೂಲೋಕದಲ್ಲಿ ಕಾಲಿಡುತ್ತಿದ್ದೇನೆ ಎಂಬುದನ್ನು ಮರೆತು ನೆಲದ ಮೇಲೆ ಕಾಲಿಟ್ಟಳು. ಹಾಗೆ ದತ್ತಾತ್ರೇಯ ಸ್ವಾಮಿಯ ಪಕ್ಕದಲ್ಲಿ ಮುಳುಗಿ ತೇಲುತ್ತಿರುವಾಗಲೇ ಮಹಿಷಿಗೆ ತನ್ನ ಎದುರಿಗೆ ಸೂರ್ಯನನ್ನು ಮೀರಿದ ತೇಜಸ್ಸಿನೊಂದಿಗೆ ಮುಖದಲ್ಲಿ ಮಂದಹಾಸದೊಂದಿಗೆ ಆ ಹರಿಹರ ಸುತನು ಕಾಣಿಸಿದನು. ಆದ್ದರಿಂದ ಮಹಿಷಿ ಎಚ್ಚರಗೊಂಡು ತನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಂಡು ತಡೆಯಲಾರದೆ ಆವೇಶದಿಂದ ಶಾಸ್ತ್ರನ ಮೇಲೇರಿದಳು. ಶಾಸ್ತ್ರನು ಮಿಂಚಿನ ವೇಗದಿಂದ ಬಾಣಗಳನ್ನು ಎಸೆಯುತ್ತಾ ಅವಳನ್ನು ನೆಲಕ್ಕೆ ಕೆಡವಿದನು. ನಂತರ ತನ್ನ ಕಾಲುಗಳಿಂದ ಆಕೆಯ ಕುತ್ತಿಗೆಯನ್ನು ತುಳಿಯುತ್ತಾ ಭಯಂಕರವಾದ ನಾಟ್ಯ ಮಾಡುತ್ತಾನೆ. ಅಷ್ಟೇ, ಆ ತಕ್ಷಣವೇ ಒಂದು ದಿವ್ಯವಾದ ಪ್ರಕಾಶದೊಂದಿಗೆ ಆ ಮಹಿಷಿಯ ಶರೀರದಿಂದ ಲೀಲಾದೇವಿ ಬರಬಂದಳು. ಶಾಸ್ತ್ರನ ದಿವ್ಯ ರೂಪವನ್ನು ಕಂಡು ಮೈ ಮರೆದ ಅವಳು ತನ್ನ ಕಳೆದ ಜನ್ಮದ ಶಾಪದಿಂದ ಮುಕ್ತಿ ಪಡೆದು ದಯವಿಟ್ಟು ನನ್ನನ್ನು ಮದುವೆಯಾಗಿ ಎಂದು ಮನಪೂರ್ವಕವಾಗಿ ಕೋರಿದಳು. ಅದಕ್ಕೆ ಶಾಸ್ತ್ರನು, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ, ಮುಂದಿನ ಜನ್ಮದಲ್ಲಿ ನಾನು ಎಂದಾದರೂ ಭೂಮಿ ಮೇಲೆ ಅವತರಿಸಿದರೆ ಆಗ ನೋಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಇನ್ನು ಆ ದಿನದಿಂದ ಯಾವಾಗ ಶಾಸ್ತ್ರ ಭೂಮಿಯ ಮೇಲೆ ಅವತರಿಸುತ್ತಾನೆ ಎಂದು ಲೀಲಾದೇವಿ ಎದುರು ನೋಡುತ್ತಾ ಇರುತ್ತಾಳೆ. ಹೀಗೆ ಇವು ಅಯ್ಯಪ್ಪ ಸ್ವಾಮಿಯ ಇತಿಹಾಸದಲ್ಲಿ
ಕಲಿಯುಗಕ್ಕಿಂತ ಮುಂಚೆ ನಡೆದ ವಿಷಯಗಳು. ನೀವು ಗಮನಿಸಿದರೆ ಇಲ್ಲಿಯವರೆಗೂ ಎಲ್ಲೂ ಕೂಡ ನಾನು ಶಬರಿಮಲೆ ಹೆಸರಾಗಲಿ ಕೇರಳದ ಬಗ್ಗೆ ಆಗಲಿ ಮಾತನಾಡಲಿಲ್ಲ. ಏಕೆಂದರೆ ಶಬರಿಮಲೆಗೆ ಸಂಬಂಧಿಸಿದ ಇತಿಹಾಸ ಎಲ್ಲವೂ ಕೂಡ ಕೇವಲ ಕಲಿಯುಗದಲ್ಲೇ ನಡೆದಿದೆ. ಆದ್ದರಿಂದ ಈಗ ಕಲಿಯುಗದಲ್ಲಿ ನಡೆದ ತುಂಬ ಕುತೂಹಲಕಾರಿ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಕಲಿಯುಗದ ಮೊದಲ ಹಂತದಲ್ಲಿ ನೇಪಾಳ ದೇಶವನ್ನು ಪಲಿಂಜ ವರ್ಮ ಎಂಬ ರಾಜನು ಆಳುತ್ತಿದ್ದ. ಈಗ ಅಪಾರವಾದ ಕಾಳಿಮಾತೆ ಭಕ್ತ. ಆದರೆ ಇವನಿಗೆ ಒಂದು ದಿನ ಮರಣ ಎಂಬುದೇ ಇಲ್ಲದೆ ನಾನು ಎಂದೆಂದಿಗೂ ಯೌವನದಲ್ಲಿ ಇದ್ದು ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ ಎಂಬ ಒಂದು ಕೆಟ್ಟ ಆಲೋಚನೆ ಬಂತು. ಅದಕ್ಕಾಗಿ ಆರಾಧಿಸಿದರೆ 108 ಜನ ಕನ್ಯೆಯರನ್ನು ಬಲಿಕೊಟ್ಟು ಕ್ಷುದ್ರ ಪೂಜೆಗಳನ್ನು ಮಾಡಿದರೆ ತಾನು ಅಂದುಕೊಂಡಿದ್ದು ನೆರವೇರುತ್ತದೆ ಎಂದು ಪಲಿಂಗವರ್ಮ ತಿಳಿದುಕೊಳ್ಳುತ್ತಾನೆ. ಅದರಿಂದ ತನ್ನ ರಾಜ್ಯದಲ್ಲೆಲ್ಲ ಹುಡುಕಿ 107 ಜನ ಕನ್ಯೆಯರನ್ನು ಬಂಧಿಸಿ ಒಂದು ರಹಸ್ಯ ಗುಹೆಯಲ್ಲಿ ಬಚ್ಚಿಟ್ಟು 108ನೇ ಕನ್ಯೆಗಾಗಿ ಹುಡುಕಾಡುತ್ತಾ ಇರುತ್ತಾನೆ. ಆಗಲೇ ಅವನಿಗೆ ಒಬ್ಬ ಅಪಾರವಾದ ಪಾರ್ವತಿ ಭಕ್ತಿಯಾದ ಕನ್ಯೆ ಸಿಗುತ್ತಾಳೆ. ಅವಳನ್ನು ಬಂಧಿಸಿ ಗುಹೆಗೆ ಕರೆದುಕೊಂಡು ಹೋಗುವಾಗ ಪಾರ್ವತಿ ದೇವಿಯನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾಳೆ. ವಿಷಯ ತಿಳಿದ ಪಾರ್ವತಿದೇವಿ ಶಾಸ್ತ್ರನನ್ನು ಕರೆದು ಆ 108 ಜನ ಕನ್ಯೆಯರನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಒಪ್ಪಿಸುತ್ತಾಳೆ. ಆದ್ದರಿಂದ ಶಾಸ್ತ್ರ ಪಲಿಂಗವರ್ಮನ ಮುಂದೆ ಪ್ರತ್ಯಕ್ಷನಾಗಿ ಅವನ ತಲೆಯನ್ನು ಕತ್ತರಿಸಲು ಹೋಗುತ್ತಾನೆ. ಆದರೆ ಆಗಲೇ ಅವನಿಗೆ ಪಲಿಂಗವರ್ಮ ಅಪಾರವಾದ ಕಾಳಿಮಾತೆ ಭಕ್ತನೆಂದು ದುರಾಸೆಗೆ ಹೋಗಿ ಮಾಡುತ್ತಿರುವ ಈ ಕೆಲಸ ಬಿಟ್ಟರೆ ತಾನು ಇನ್ಯಾವ ತಪ್ಪನ್ನು ಮಾಡಿಲ್ಲ ಎಂದು ಅರ್ಥ ಮಾಡಿಕೊಂಡು ತನ್ನ ಒಬ್ಬನ ಪ್ರಾಣಕ್ಕಾಗಿ 108 ಜನ ಕನ್ಯೆಯರನ್ನು ಬಲಿಕೊಡುವುದು ಕ್ಷಮಿಸಲಾಗದ ಅಪರಾಧ ಎಂದು ಪಲಿಂಗವರ್ಮನಿಗೆ ಅರ್ಥವಾಗುವಂತೆ ಹೇಳುತ್ತಾನೆ. ಆದ್ದರಿಂದ ಪಲಿಂಗವರ್ಮ ಕೂಡ ತಾನು ಎಷ್ಟು ದೊಡ್ಡ ಅಪರಾಧ ಮಾಡುತ್ತಿದ್ದೆ ಎಂದು ಅರಿವಾಗಿ ಶಾಸ್ತ್ರನಿಗೆ ನಮಸ್ಕರಿಸಿ ತನ್ನ ಮಗಳು ಪುಷ್ಪಲಾ ದೇವಿಯನ್ನು ಮದುವೆಯಾಗುವಂತೆ ಬೇಡಿಕೊಳ್ಳುತ್ತಾನೆ. ಆದ್ದರಿಂದ ಶಾಸ್ತ್ರ ಕೂಡ ಅವನ ಕೋರಿಕೆಯ ಪ್ರಕಾರ ಪುಷ್ಪಲಾ ದೇವಿಯೊಂದಿಗೆ ಮದುವೆಯಾಗುತ್ತಾನೆ. ಆದರೆ ಆ ಘಟನೆ ನಡೆದ ಸ್ವಲ್ಪ ಕಾಲಕ್ಕೆ ಒಂದು ದಿನ ಕೇರಳವನ್ನು ಆಳುತ್ತಿರುವ ಪಿಂಚಕವರ್ಮ ಎಂಬ ರಾಜ ಬೇಟೆಗಾಗಿ ಕಾಡಿಗೆ ಹೋಗುವಾಗ ತಾನು ದಾರಿ ತಪ್ಪಿ ಭೂತ ಪ್ರೇತ ಪಿಶಾಚಿಗಳು ಇರುವ ನಿವಾಸಕ್ಕೆ ಪ್ರವೇಶಿಸುತ್ತಾನೆ. ಒಂದೇ ಸಲಕ್ಕೆ ಅವೆಲ್ಲವೂ ಅವನನ್ನು ಸುತ್ತುವರಿಯುವಾಗ ತಾನು ಆರಾಧಿಸುವ ಪರಮೇಶ್ವರನನ್ನು ರಕ್ಷಿಸು ಎಂದು ಕೋರುತ್ತಾನೆ. ಆಗ ಭಗವಾನ್ ಶಿವನು ಶಾಸ್ತ್ರನನ್ನು ಅಲ್ಲಿಗೆ ಕಳಿಸುತ್ತಾನೆ. ಆತನನ್ನು ನೋಡಿದ ಭೂತ ಪ್ರೇತ ಪಿಶಾಚಿಗಳು ಅಲ್ಲಿಂದ ಓಡಿ ಹೋಗುತ್ತವೆ. ಸಮಯಕ್ಕೆ ಬಂದು ತನ್ನ ಪ್ರಾಣವನ್ನು ರಕ್ಷಿಸಿದ್ದಕ್ಕಾಗಿ ಪಿಂಚಕವರ್ಮ ಕೃತಜ್ಞತೆಯಿಂದ ತನ್ನ ಮಗಳು ಪೂರ್ಣದೇವಿಯನ್ನು ವಿವಾಹವಾಗುವಂತೆ ಕೋರಿಕೊಳ್ಳುತ್ತಾನೆ. ಅವರ ಕೋರಿಕೆಯ ಪ್ರಕಾರ ಪೂರ್ಣದೇವಿಯನ್ನು ಕೂಡ ಶಾಸ್ತ್ರ ವಿವಾಹವಾಗುತ್ತಾನೆ. ಇಲ್ಲಿ ನಿಮಗೆ ಒಂದು ಅನುಮಾನ ಬರಬಹುದು, ಅದೇನಿದು? ಶಾಸ್ತ್ರ ಪೂರ್ಣ ಪುಷ್ಪಲಾ ದೇವಿಯರು ಇಬ್ಬರನ್ನು ಕೇಳಿದ ತಕ್ಷಣ ಮದುವೆ ಮಾಡಿಕೊಂಡಿದ್ದಾನೆ ಎಂದು. ವಾಸ್ತವವಾಗಿ ಗತಕಾಲದಲ್ಲಿ ಸತ್ಯಪೂರ್ಣ ಎಂಬ ಶಾಸ್ತ್ರನ ಭಕ್ತನಿಗೆ ಅವನ ಕುಮಾರಿಯರನ್ನು ಮದುವೆಯಾಗುತ್ತೇನೆ ಎಂದು ವರ ಕೊಟ್ಟಿರುತ್ತಾನೆ. ಅವನ ಕುಮಾರಿಯರೇ ಕಲಿಯುಗದಲ್ಲಿ ಪೂರ್ಣ ಪುಷ್ಪಲಾ ದೇವಿಯರಾಗಿ ಜನಿಸಿರುತ್ತಾರೆ. ಅದಕ್ಕೆ ಕೇಳಿದ ತಕ್ಷಣ ಇಬ್ಬರನ್ನೂ ಮದುವೆ ಮಾಡಿಕೊಂಡೆನು. ಆದರೆ ಈ ವಿಷಯಗಳು ಯಾವುವೂ ತಿಳಿಯದ ಪಲಿಂಗವರ್ಮ ತನ್ನ ಮಗಳೊಂದಿಗೆ ಮದುವೆಯಾಗಿಯೂ ಕೂಡ ಎರಡನೇ ಮದುವೆ ಮಾಡಿಕೊಂಡರು ಎಂಬ ಕೋಪವಿತ್ತು. ನೀವು 12 ವರ್ಷಗಳ ಕಾಲ ಭೂಮಿಯ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಜೀವಿಸುತ್ತೀರಿ ಎಂದು ಶಪಿಸುತ್ತಾನೆ. ಹಾಗೆ ಆ ದಿನ ಪಲಿಂಜವರ್ಮ ಇಟ್ಟ ಶಾಪದ ಕಾರಣ ಹರಿಹರ ಸುತನಾದ ಆ ಶಾಸ್ತ್ರ ಭೂಮಿಯ ಮೇಲೆ ಅಯ್ಯಪ್ಪ ಸ್ವಾಮಿಯಾಗಿ ಹುಟ್ಟಲಿದ್ದಾನೆ. ಸರಿಯಾದ ಸಮಯಕ್ಕಾಗಿ ಎದುರು ನೋಡುತ್ತಾ ಇದ್ದಾನೆ. ಆದರೆ ಈ ಘಟನೆ ನಡೆದ ಕೆಲವು 100 ವರ್ಷಗಳ ನಂತರ ಕಾಲ ಉರುಳಿದಂತೆ 10ನೇ ಶತಮಾನದ ಸುಮಾರಿಗೆ ಕೇರಳದ ಕಲ್ಲಡಿ ಎಂಬ ಪ್ರದೇಶದಲ್ಲಿ ಶಂಕರಾಚಾರ್ಯರು ಹುಟ್ಟುತ್ತಾರೆ. ಮುಂದೆ ಸನ್ಯಾಸಿಯಾಗಿ ಬದಲಾದರು. ಜಗತ್ತಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವನ್ನು ಬೋಧನೆ ಮಾಡುತ್ತಾರೆ. ಆದರೆ ಯಾವಾಗ ಅವರ ತಾಯಿ ತೀರಿಕೊಳ್ಳುತ್ತಾರೋ ಆಗ ಅವರ ಅಂತ್ಯಕ್ರಿಯೆ ಮಾಡಲು ಕೂಡ ಅಲ್ಲಿದ್ದ ಬ್ರಾಹ್ಮಣರು ತಿರಸ್ಕರಿಸುತ್ತಾರೆ. ಇದರಿಂದ ನೊಂದ ಶಂಕರಾಚಾರ್ಯರು ಮುಂದೊಂದು ದಿನ ಈ ಕೇರಳದಲ್ಲಿ ಬೇರೆ ಮತದವರು ತುಂಬಿಕೊಂಡು ಇಲ್ಲಿನ ನೆಮ್ಮದಿ ಹಾಳಾಗಿ
ಆಗಿ ಅಲ್ಲೋಲ ಕಲ್ಲೋಲ ಆಗಲಿ ಎಂದು ಶಪಿಸುತ್ತಾರೆ. ಆ ಶಾಪದ ಪರಿಣಾಮವೋ ಏನೋ. ಆಮೇಲೆ ಕೇರಳದಲ್ಲಿ ಬೇರೆ ಧರ್ಮಗಳನ್ನು ನಂಬುವ ಜನ ಹೆಚ್ಚಾದರೂ ಹಿಂದೂಗಳಲ್ಲಿ ಒಗ್ಗಟ್ಟು ಎನ್ನುವುದೇ ಇಲ್ಲದಂಗೆ ಆಯಿತು. ಕೊನೆಗೆ ಶಿವಭಕ್ತರು ವಿಷ್ಣು ಭಕ್ತರೇ ಒಬ್ಬರನ್ನೊಬ್ಬರು ಕೊಲ್ಲುವ ಪರಿಸ್ಥಿತಿ ಬಂದು ಬಿಡುತ್ತದೆ. ಭಗವಾನ್ ಶಿವ ವಿಷ್ಣು ಬೇರೆ ಯಾರೂ ಅಲ್ಲ ಎಂದು ಜಗತ್ತಿಗೆ ಸಾರಲು ಮತ್ತು ಸನಾತನ ಧರ್ಮವನ್ನು ಮತ್ತೆ ಬಲಪಡಿಸಲು ಸಾಕ್ಷಾತ್ ಆ ಹರಿಹರ ಸುತನೇ ಒಂದು ಪುಟ್ಟ ಮಗುವಾಗಿ ಕೇರಳದ ಪಂದಲ ರಾಜನ ಕಣ್ಣಿಗೆ ಕಾಡಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ದಟ್ಟವಾದ ಕಾಡಿನಲ್ಲಿ ನಡು ಮಧ್ಯಾಹ್ನ ಕುತ್ತಿಗೆಯಲ್ಲಿ ಒಂದು ಮಣಿಮಾಲೆಯೊಂದಿಗೆ ಮಗುವನ್ನು ಕಂಡ ರಾಜನಿಗೆ ಆಶ್ಚರ್ಯವಾಗುತ್ತದೆ. ಪಂದಲ ರಾಜನಿಗೆ ಸಂತಾನ ಇಲ್ಲದ ಕಾರಣ ರಾಜ ರಾಣಿ ಇಬ್ಬರು ಆ ಮಗುವನ್ನು ಅರಮನೆಗೆ ಕರೆತಂದು ತುಂಬ ಪ್ರೀತಿಯಿಂದ ಸಾಕುತ್ತಾರೆ. ಅರಮನೆಗೆ ಬರುವ ಮುಂಚೆಯೇ ಕುತ್ತಿಗೆಯಲ್ಲಿ ಮಣಿಯೊಂದಿಗೆ ಹುಟ್ಟಿದ್ದರಿಂದ ಅವನಿಗೆ ಮಣಿಕಂಠ ಎಂದು ಹೆಸರಿಡುತ್ತಾರೆ. ಮಣಿಕಂಠ ಬಂದ ಗಳಿಗೆಯ ವಿಶೇಷವೋ ಏನೋ. 1 ವರ್ಷ ಕಳೆಯುವ ಮೊದಲೇ ಪಂದಲ ರಾಜ್ಯ ನಂದನವನವಾಗಿ ಬದಲಾಗಿ ಹೋಯಿತು. ಬದಲಾಗ ರಾಣಿಗೂ ಕೂಡ ಸ್ವಂತ ಮಗು ಹುಟ್ಟಿತು. ಮಣಿಕಂಠನ ಅಶ್ವಶಾಸ್ತ್ರ ವಿದ್ಯೆಗಳನ್ನು ನೋಡಿ ರಾಜಗುರುಗಳಿಗೆ ಬೆರಗಾಗುತ್ತಿದ್ದರು. ಈತ ರಾಜ್ಯದ ಪ್ರಜೆಗಳೆಲ್ಲರೂ ಮಣಿಕಂಠನ ಪ್ರೀತಿ ಮತ್ತು ಕಾಳಜಿಯನ್ನು ನೋಡಿ ಅವನನ್ನು ಪ್ರೀತಿಯಿಂದ ಅಪ್ಪ ಎಂದು ಕರೆಯುತ್ತಿದ್ದರು. ಅದೇ ಮುಂದೆ ಅಯ್ಯಪ್ಪ ಆಗಿ ಬದಲಾಯಿತು. ಮಣಿಕಂಠನಿಗೆ ವಯಸ್ಸು ಬಂದಾಗ ಪಂದಲ ರಾಜನು ಅವನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು. ಸಭೆಯಲ್ಲಿದ್ದವರೆಲ್ಲರೂ ಇದಕ್ಕೆ ಒಪ್ಪಿದರು. ಆದರೆ ಕುತಂತ್ರಿ ಮಂತ್ರಿಗೆ ಮಾತ್ರ ಇದು ಇಷ್ಟವಿರಲಿಲ್ಲ. ಮಣಿಕಂಠ ಆಗಾಗ ಮಂತ್ರಿಯ ತಪ್ಪುಗಳನ್ನು ಎತ್ತಿ ತೋರಿಸುತ್ತಿದ್ದರಿಂದ ಮಂತ್ರಿಗೆ ಅವನ ಮೇಲೆ ದ್ವೇಷವಿತ್ತು. ಹೇಗಾದರೂ ಮಾಡಿ ಪಟ್ಟಾಭಿಷೇಕ ನಿಲ್ಲಿಸಬೇಕೆಂದು ನಿರ್ಧರಿಸಿದ ಮಂತ್ರಿ ರಾಣಿಯ ಬಳಿ ಹೋಗಿ ದತ್ತುಪುತ್ರನಿಗೆ ಪಟ್ಟಾಭಿಷೇಕ ಮಾಡಿದರೆ ನಿಮ್ಮ ಸ್ವಂತ ಮಗನ ಗತಿ ಏನು? ನಾಳೆ ನಿಮ್ಮ ಮಗ ದೊಡ್ಡವನಾಗಿ ರಾಜ್ಯಾಧಿಕಾರ ಕೇಳಿದರೆ ಏನು ಉತ್ತರ ಕೊಡುತ್ತೀರಿ ಎಂದು ರಾಣಿಯ ಮನಸ್ಸು ಕೆಡಿಸಿದನು. ಮೊದಲಿಗೆ ರಾಣಿ ಒಪ್ಪದಿದ್ದರೂ ಮಗನ ಮೇಲಿನ ವ್ಯಾಮೋಹದಿಂದ ಪಟ್ಟಾಭಿಷೇಕ ನಿಲ್ಲಿಸಲು ಒಪ್ಪಿದಳು. ಕೂಡಲೇ ಮಂತ್ರಿ ಮಣಿಕಂಠನ ಮೇಲೆ ವಿಷಪ್ರಯೋಗ ಮಾಡಿಸಿದನು. ಇದರಿಂದ ಮಣಿಕಂಠನ ಶರೀರ ಕಪ್ಪಾಗಿ ಮಂಚದಿಂದ ಎದ್ದೇಳಲಾಗದ ಪರಿಸ್ಥಿತಿಯಲ್ಲಿ ಇರುತ್ತಾನೆ. ಆಗ ಸ್ವತಃ ಭಗವಾನ್ ಶಿವನೇ ರುದ್ರನ ರೂಪದಲ್ಲಿ ಬಂದು ಮಣಿಕಂಠನನ್ನು ಗುಣಪಡಿಸಿ, ಮಗು, ನೀನು ಭೂಮಿಗೆ ಬಂದಿರುವುದು ಧರ್ಮರಕ್ಷಣೆಗಾಗಿ. ನಿನ್ನ ಕರ್ತವ್ಯ ಮುಗಿದ ಮೇಲೆ ಮರಳಿ ಬಾ ಎಂದು ಮಣಿಕಂಠನಿಗೆ ಅವನ ಜನ್ಮ ರಹಸ್ಯವನ್ನು ನೆನಪಿಸಿದರು. ವಿಶ್ವಪ್ರಯೋಗ ವಿಫಲವಾದಾಗ ಮಂತ್ರಿಯ ಸಲಹೆಯಂತೆ ರಾಣಿ ತನಗೆ ಹೊಟ್ಟೆ ನೋವು ಬಂದಿದೆ ಎಂದು ನಾಟಕವಾಡಿದಳು. ಇದಕ್ಕೆ ಹುಲಿ ಹಾಲೆ ಮದ್ದು ಎಂದು ವೈದ್ಯರಿಂದ ಸುಳ್ಳು ಹೇಳಿಸಿದಳು. ಸೈನಿಕರೆಲ್ಲರೂ ಸೋತಾಗ ಮಣಿಕಂಠ ತಾನೇ ಕಾಡಿಗೆ ಹೋಗಲು ಮುಂದಾದನು. ಆಗ ತಂದೆ ಪಂದಲ ರಾಜ ಮಗನಿಗಾಗಿ 2 ಭಾಗಗಳಿರುವ ಚೀಲವನ್ನು ಸಿದ್ಧಪಡಿಸಿದರು. ಒಂದರಲ್ಲಿ ದಾರಿಗೆ ಬೇಕಾದ ತಿಂಡಿ ತಿನಿಸುಗಳು, ಇನ್ನೊಂದರಲ್ಲಿ ಪೂಜೆಗೆ ಬೇಕಾದ ತೆಂಗಿನಕಾಯಿ ಮುಂತಾದ ವಸ್ತುಗಳನ್ನು ಇಟ್ಟು ಕಳುಹಿಸುತ್ತಾನೆ. ಅಂದು ತಂದೆ ಕಟ್ಟಿಕೊಟ್ಟ ಆ ಗಂಟನ್ನೇ ನಾವಿಂದು ಇರುಮುಡಿ ಎಂದು ಕರೆಯುತ್ತೇವೆ. ಮಣಿಕಂಠ ಕಾಡಿಗೆ ಹೋದಾಗ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾದರು. ಸ್ವಾಮಿ, ಮಹಿಷಿಯನ್ನು ಕೊಂದು ನಮ್ಮನ್ನು ರಕ್ಷಿಸಿದ ನಿಮಗೆ ನಾವೇ ಸಹಾಯ ಮಾಡುತ್ತೇವೆ ಎಂದು ಹೇಳಿ ಇಂದ್ರನು ಹುಲಿಯಾಗಿ, ಉಳಿದ ದೇವತೆಗಳು ಹುಲಿಗಳ ಸೈನ್ಯವಾಗಿ ಬದಲಾದರು. ಮಣಿಕಂಠನು ಹುಲಿಯ ರೂಪದಲ್ಲಿದ್ದ ಇಂದ್ರನ ಮೇಲೆ ಕುಳಿತು ಪಂದಲ ರಾಜ್ಯದ ಕಡೆಗೆ ಹೊರಟನು. ದಾರಿಯಲ್ಲಿ ರಾಮಾಯಣದ ಸಬರಿಯ ವಂಶದವಳಾದ ಒಬ್ಬ ತಪಸ್ವಿನಿ ಸಿಗುತ್ತಾಳೆ. ಮಣಿಕಂಠ ಅವಳಿಗೆ ಮೋಕ್ಷ ನೀಡಿ ಇನ್ನು ಮುಂದೆ ಈ ಬೆಟ್ಟ ಶಬರಿಮಲೆ ಎಂದು ಪ್ರಸಿದ್ಧಿ ಪಡೆಯಲಿ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಲೀಲಾದೇವಿ ಪ್ರತ್ಯಕ್ಷಳಾಗಿ ನನ್ನನ್ನು ಮದುವೆಯಾಗು ಎಂದು ಕೇಳುತ್ತಾಳೆ. ಆಗ ಮಣಿಕಂಠ, ಜನ್ಮದಲ್ಲಿ ನಾನು ಬ್ರಹ್ಮಚಾರಿ, ಆದರೆ ಎಂದು ನಾನು ನನ್ನ ಸನ್ನಿಧಾನಕ್ಕೆ
ಒಬ್ಬ ಕನ್ಯಸ್ವಾಮಿಯು ಬರುವುದಿಲ್ಲವೋ ಅಂದು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅಂದಿನಿಂದ ಲೀಲಾದೇವಿ ಮಾಲಿಕ ಪುರತಮ್ಮನಾಗಿ ಅಯ್ಯಪ್ಪನಿಗಾಗಿ ಕಾಯುತ್ತಿದ್ದಾಳೆ. ಹುಲಿಗಳ ಸೈನ್ಯದೊಂದಿಗೆ ಮಣಿಕಂಠ ರಾಜ್ಯಕ್ಕೆ ಮರಳಿದಾಗ ರಾಣಿ ಮತ್ತು ಮಂತ್ರಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುತ್ತಾರೆ. ತಂದೆ ರಾಜ್ಯಾಧಿಕಾರ ತೆಗೆದುಕೊಳ್ಳಲು ಕೇಳಿದಾಗ ಮಣಿಕಂಠ ನಿರಾಕರಿಸಿ, ಅಪ್ಪ, ರಾಜ್ಯಾಧಿಕಾರ ನನ್ನ ತಮ್ಮನಿಗೆ ಸೇರಿದ್ದು, ನನ್ನ ಅವತಾರ ಕಾರ್ಯ ಮುಗಿದಿದೆ. ಸಬರಿಗೆ ಮಾತು ಕೊಟ್ಟಂತೆ ನಾನು ಸಬರಿಗಿರಿಯಲ್ಲಿ ನೆಲೆಸುತ್ತೇನೆ ಎಂದು ಹೇಳಿ ಒಂದು ಬಾಣವನ್ನು ಬಿಟ್ಟನು. ಆ ಬಾಣ ಬಿದ್ದ ಜಾಗದಲ್ಲೇ ಪರಶುರಾಮನು ಅಯ್ಯಪ್ಪನ ವಿಗ್ರಹವನ್ನು ಮತ್ತು 18 ಆಯುಧಗಳನ್ನು ಪ್ರತಿನಿಧಿಸುವ 18 ಮೆಟ್ಟಿಲುಗಳನ್ನು ಸ್ಥಾಪಿಸಿದರು. ನಾನು ಇಲ್ಲಿ ಶಿವಕೇಶವರ ಭೇದವಿಲ್ಲದೆ 41 ದಿನಗಳ ಮಂಡಲ ದೀಕ್ಷೆ ಮಾಡಿ ಬರುವ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಹೇಳುತ್ತಾರೆ. ಹೀಗೆ ಇದು ಯುಗ ಯುಗಗಳ ಹಿಂದಿನ ಅಯ್ಯಪ್ಪ ಸ್ವಾಮಿಯ ಇತಿಹಾಸ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಸ್ವಾಮಿ ಶರಣಮಯ್ಯಪ್ಪ ಎಂದು ತಪ್ಪದೆ ಹಾಕಿ. ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.